ಹಾಯ್ ಎಲ್ಲರಿಗೂ ನಮಸ್ಕಾರ. ಅರ್ಪಿತಾ ಚಕ್ಕಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿನ ಕೇಸರಿ ಬಾತ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ನೋಡುತ್ತಿರುವವರು ಹೊಸಬರಾಗಿದ್ದರೆ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ಹಲಸಿನ ಹಣ್ಣಿನ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನು ಇಲ್ಲಿ ಹಲಸಿನ ಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಬಿಕೊಂಡು ಬರಬೇಕು. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಹಾಗೆ ರುಬ್ಬಿಕೊಂಡು ಬರಬೇಕು. ಅದು ಹಲಸಿನ ಸೋಳೆಯಲ್ಲಿ ನೀರಿನ ಅಂಶ ಇರ್ತದಲ್ಲ, ಹಾಗಾಗಿ ಇಷ್ಟು ಆದರೆ ಸಾಕು. ಇವಾಗ ಒಂದು ಬಾಣಲೆಗೆ ನಾನು ಇಲ್ಲಿ 3 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಬಿಸಿಯಾದ ಕೂಡಲೇ ಇದಕ್ಕೆ ನಾನು ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಹುರ್ಕೊಳ್ಬೇಕು. ಇಷ್ಟಾದರೆ ಸಾಕು. ಇದನ್ನೀಗ ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತೇನೆ. ಆಮೇಲೆ ಇದೇ ಬಾಣಲೆಗೆ ನಾನು 2 ಕಪ್ಪಿನಷ್ಟು ರವೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೆ ಹುರ್ಕೊಂಡ್ಲಿ. ಇಷ್ಟಾದರೆ ಸಾಕು. ಇದನ್ನೀಗ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ. ಆಮೇಲೆ ಇದೇ ಬಾಣಲೆಗೆ ನಾನು 3 ಟೀಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ರುಬ್ಬಿಟ್ಟುಕೊಂಡ ಹಲಸಿನ ಸೋಳೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಆಮೇಲೆ ಇಲ್ಲಿ ಯಾವ ಕಪ್ ಅಳತೆಯ ಪ್ರಕಾರ ನಾನು ರವೆಯನ್ನು ತಗೊಂಡಿದ್ದೇನೋ ಅದೇ ಕಪ್ ಅಳತೆಯ ಪ್ರಕಾರ 5 ಕಪ್ ನೀರನ್ನು ತಗೊಂಡಿದ್ದೇನೆ. ನೀರನ್ನು ಹಾಕಿ ಚೆಂದ ಅದನ್ನು ಮಿಕ್ಸ್ ಮಾಡಬೇಕು. ಒಂದು ಚೂರು ಗಂಟುಗಳು ಇರಬಾರ್ದು. ಮತ್ತು ಈ ಹಲಸಿನ ಸೋಳೆ ಎಷ್ಟು ಸಿಹಿ ಉಂಟು ಅದರ ಮೇಲೆ ಡಿಪೆಂಡ್ ಆಗಿ ನೀವು ಸಕ್ಕರೆ ಹಾಕೊಳ್ಳಿ. ನಾನಿಲ್ಲಿ 1 ಕಪ್ ಹಾಕಿದ್ದೇನೆ ಸಕ್ಕರೆ. ಆಮೇಲೆ ನೀವು ಎಷ್ಟು ಬೇಕೋ ರುಚಿ ನೋಡ್ಕೊಂಡು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೇನೆ. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೇನೆ ವಾಪಸ್ಸು. ಕ್ಷೀರಕ್ಕೆ ನಮ್ಮ ಕಡೆ ಕ್ಷೀರ ಅಂತ ಹೇಳೋದು. ಕೇಸರಿ ಬಾತಿಗೆ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಹಾಕಿದರೂ ರುಚಿ ಆಗೋದು, ಇಲ್ಲಾಂದರೆ ರುಚಿ ಆಗೋದಿಲ್ಲ. ಇದು ಏಲಕ್ಕಿ ಮತ್ತು ಜಾಯಿಕಾಯಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ.
ಆಮೇಲೆ ಇದು ಕೇಸರಿ ದಳ, ಇದನ್ನು ನಾನು ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೆ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಕೇಸರಿ ದಳ ಇಲ್ಲದವರು ಕಲರ್ ಹುಡಿ ಸಿಗ್ತದಲ್ಲ, ಕೇಸರಿ ಕಲರ್ ಹುಡಿ, ಅದನ್ನು ಹಾಕ್ಕೊಳ್ಬೋದು. ಅದು ಬೇಡ ಅನ್ನೋರು ಅರಿಶಿನ ಹುಡಿ ಕೂಡ ಹಾಕ್ಕೊಳ್ಬೋದು. ಸಿಹಿ ಆಗದಿದ್ದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿಕೊಳ್ಳಿ. ನೀವು ಸಿಹಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಿಹಿ ಹಾಕ್ಕೊಳ್ಳಿ ಸಕ್ಕರೆ. ಇದು ಚಂದ ಕುದಿ ಬರುವಾಗ ಇದಕ್ಕೆ ನಾವು ಹುರಿದಿಟ್ಟುಕೊಂಡಂಥ ರವೆಯನ್ನು ಹಾಕಿಕೊಳ್ಬೇಕು. ನೋಡಿ, ಚಂದ ಕುದಿ ಬರ್ತಾ ಉಂಟು. ನಿಧಾನವಾಗಿ ಹಾಕಿಕೊಂಡು, ಅಂದರೆ ಕೈ ಆಡಿಸ್ತಾ ಮೆಲ್ಲಗೆ ಹಾಕಬೇಕು, ಇಲ್ಲಾಂದರೆ ಅದು ಗಂಟು ಕಟ್ಕೊಳ್ತದೆ. ರವೆ ಅಲ್ವಾ, ಆದ ಕಾರಣ ನಿಧಾನಕ್ಕೆ ಹಾಕಿಕೊಳ್ಬೇಕು. ಹಾಗೆ ಇನ್ನೊಂದು ಕೈಯಲ್ಲಿ ಕೈ ಆಡಿಸ್ತಾನೇ ಇರಬೇಕು. ನೋಡಿ, ಗಟ್ಟಿಯಾಗಿದೆ. ಚಂದ ಮಿಕ್ಸ್ ಮಾಡಬೇಕು, ಒಂದು ಚೂರು ಗಂಟುಗಳು ಇರಬಾರ್ದು. ರವೆ ಬೇಗ ಗಂಟು ಕಟ್ಕೊಳ್ತದೆ. ಇದಕ್ಕೀಗ ನಾನು ಹುರಿದಿಟ್ಟುಕೊಂಡಂಥ ಗೋಡಂಬಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ನನಗೆ ದ್ರಾಕ್ಷಿ ಹಾಕಿದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ದ್ರಾಕ್ಷಿ ಹಾಕಲಿಲ್ಲ. ನೋಡಿ, ಇಷ್ಟೇ ಸುಲಭ. ಹಲಸಿನ ಹಣ್ಣಿನ ಕೇಸರಿ ಬಾತ್ ರೆಡಿ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.